ಯುಗಾದಿ ಹಬ್ಬ ಅಥವಾ ಉಗಾದಿ ಹಬ್ಬ ಏನಕ್ಕೆ ಈ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನ ಸೇವನೆ ಮಾಡಬೇಕು? ಶಾಸ್ತ್ರದಲ್ಲಾಗಿರ್ಬೋದು, ವೈಜ್ಞಾನಿಕವಾಗಿ ಏನು ಪುರಾವೆ ಆಗಿದೆ ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ನಾವು ಬರೀ ಹೊಟ್ಟೆಯಲ್ಲಿ ಈ ಬೇವು ಮತ್ತು ಬೆಲ್ಲವನ್ನು ಸೇವನೆ ಮಾಡಿದ್ದೇ ಆದರೆ ನಮ್ಮ ವಾತ ಪಿತ್ತ ಕಫದ ಒಂದು ಸಮತೋಲನವಾಗಿ ಇಡುವಂಥ ಪ್ರಯತ್ನ ಮಾಡುತ್ತೆ ಈ ಎರಡೇ ಪದಾರ್ಥಗಳು, ಯಾವುದು ಬೇವು ಮತ್ತು ಬೆಲ್ಲ. ಅದರ ಒಟ್ಟಿಗೆ ಈಗಿನ ಕಾಲದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿರ್ಬೋದು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವಂಥದ್ದಾಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗುವಂಥದ್ದಾಗಿರ್ಬೋದು, ರಕ್ತದಲ್ಲಿ ವ್ಯತ್ಯಾಸ ಕಾಣುವಂಥದ್ದಾಗಿರ್ಬೋದು, ಇದೆಲ್ಲ ಕಾಣುವಂತಹ ವಾತಾವರಣ ಈಗ ಉದ್ಭವ ಆಗುತ್ತೆ. ಆ ಕಾರಣದಿಂದ ಅನಾದಿ ಕಾಲದಲ್ಲಿ ಎಷ್ಟು ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನು ಮಾಡಿದ್ದಾರೆ ಅಂದರೆ, ಈ ಸಂದರ್ಭದಲ್ಲಿ ಬೇವು ಮತ್ತು ಬೆಲ್ಲವನ್ನು ನಾವು ಸೇವನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಯಾವುದೇ ಒಂದು ಇನ್ಫೆಕ್ಷನ್ಸ್ ಕಾಣಲ್ಲ. ಜೊತೆಗೆ ಚರ್ಮ ವ್ಯಾಧಿಗಳಾಗಿರ್ಬೋದು, ರಕ್ತ ವ್ಯಾಧಿಗಳಾಗಿರ್ಬೋದು, ಪಿತ್ತಗಳ ವ್ಯಾಧಿಗಳಾಗಿರ್ಬೋದು, ಇವೆಲ್ಲವನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಈ ಬೇವು ಬೆಲ್ಲ. ಆ ಕಾರಣದಿಂದ ಎಲ್ಲರೂ ಬೇವು ಬೆಲ್ಲವನ್ನು ಸವಿಯೋಣ, ಆನಂದದಿಂದ ಇರೋಣ ಅಂತ ಎಲ್ಲರೂ ಒಂದು ಸಮಾನ ಮನಸ್ಕರಾಗಿ ಜೀವನ ಮಾಡೋಣ.